ವಿಡಿಯೋದಲ್ಲಿ ಯಾವುದೇ ಪೇಡ್ ಕೊಲಾಬ್ರೇಷನ್ಸ್ ಇಲ್ಲ, ಯಾವುದು ಕಮಿಷನು ನನಗೆ ಸಿಗ್ತಾ ಇಲ್ಲ. ಜಾಸ್ತಿ ಗ್ಲೋ ಬರುತ್ತೆ ಅಂತ. ಐ ಹ್ಯಾವ್ ಅ ವೆರಿ ಬ್ಯಾಡ್ ಹ್ಯಾಬಿಟ್ ಆಫ್ ಲಿಪ್ ಬೈಟಿಂಗ್. ವೆನ್ ಯು ಲುಕ್ ಗುಡ್ ನಿಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಯಜಮಾನ್ರ ಮೇಲೆ ಟ್ರೈ ಮಾಡಿದ್ರೆ ಅವರು ಅನ್ನಿಸ್ತಿದೆ ಅಂತ ಸುಮ್ಮನೆ ಡೌ ಮಾಡಿದ್ರು. ಬಟ್ ನೋ, ಅವರು ಜೆನೆಟಿಕಲ್ ಪ್ರಾಬ್ಲಮ್ ಅಂತಲೇ ಹೇಳಿದ್ರು ನನ್ನ ಸ್ಕಿನ್ ಡಾಕ್ಟರ್. ಹಾಯ್, ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ಸೊ ನಾನು ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ಇವತ್ತು ನಾನು ಯಾವ ವ್ಲಾಗ್ ಮಾಡ್ತಿದ್ದೀನಿ. ಎಸ್, ಇಟ್ ಇಸ್ ಸ್ಕಿನ್ ಕೇರ್. ಯಾಕೆ ನಾನು ಈ ವ್ಲಾಗ್ ಮಾಡ್ತಿದ್ದೀನಿ ಅಂತ ಅಂದರೆ, ಮೋಸ್ಟ್ ಆಫ್ ಮೈ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ನ ನಾನು ಗೆಟ್ ರೆಡಿ ವಿತ್ ಮೀ ರೀಲ್ಸಲ್ಲಿ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ, ಕ್ಯಾಪ್ಷನ್ಸಲ್ಲಿ ಹೇಳಿರ್ತೀನಿ. ಬಟ್ ಸ್ಟಿಲ್ ಇದು ಒಂಥರ ಡೀಟೇಲ್ಡ್ ಸ್ಕಿನ್ ಕೇರ್. ನಾನು ಯಾವ್ದು ಗೆಟ್ ರೆಡಿ ವಿತ್ ಮೀನಲ್ಲಿ ನಾನು ಇನ್ವಾಲ್ವ್ ಮಾಡಿರಲ್ಲ, ಅದು ಕೂಡ ನಾನು ಇವತ್ತು ತೋರಿಸ್ಬೇಕು ಅಂತ ಇದ್ದೀನಿ. ಇದು ಬಂದು ನನ್ನ ಓನ್ ಐಡಿಯಾ ಇತ್ತು ಮುಂಚೆ, ಯಾವ್ಯಾವ ಥರ ವ್ಲಾಗ್ಸ್ ಮಾಡ್ಬೋದು ಅಂತ ಅಂದಾಗ ಒಂದು ಸ್ಕಿನ್ ಕೇರ್ ಅಂತಲೂ ಬಂದಿತ್ತು. ಐ ಥಾಟ್ ಓಕೆ, ಲೆಟ್ ಮೀ ಡೂ ಇಟ್ ಅಂತ. ಆ್ಯಂಡ್ ಇನ್ನೊಂದೇನೆಂದರೆ, ಸ್ವಲ್ಪ ಜನ ಕೂಡ ಕೇಳಿದ್ದೀರಾ ದ್ಯಾಟ್ ಸ್ಕಿನ್ ಕೇರ್ ಬಗ್ಗೆ ಹೇಳಿ, ನೀವು ಹೇಗೆ ನಿಮ್ಮ ಸ್ಕಿನ್ನ ನರಿಶ್ ಮಾಡ್ತಿದ್ದೀರಾ ಅಂತ. ಮೋಸ್ಟ್ ಆಫ್ ಮೈ ಕ್ಲೋಸ್ ಫ್ರೆಂಡ್ಸ್ ಇನ್ ಪರ್ಸನ್ ದೇ ಹ್ಯಾವ್ ಆಸ್ಕ್ಡ್ ಮೀ, ಆ್ಯಂಡ್ ಸ್ವಲ್ಪ ಜನ ಇನ್ಸ್ಟಾದಲ್ಲಿ ಕೂಡ ಮೆಸೇಜ್ ಮಾಡಿದರೆ. ಹಾಗಾಗಿ ಐ ಆಮ್ ಗೋಯಿಂಗ್ ಟು ಡೂ ದಿಸ್ ವಿಡಿಯೋ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ಆಸ್ಕಿಂಗ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್. ಹೀಗೆ ನಿಮ್ಮ ಲವ್, ನಿಮ್ಮ ಫಾಲೋಯಿಂಗ್ ಹೀಗೆ ಇರಲಿ, ಜಾಸ್ತಿ ಆಗಲಿ ಅಂತ ಕೇಳ್ಕೊಳ್ತೀನಿ. ಲೆಟ್ಸ್ ಸ್ಟಾರ್ಟ್ ಗೈಸ್. ಓಕೆ ಗೈಸ್, ಸೊ ಐ ಕೀಪ್ ಚೆಕ್ಕಿಂಗ್. ಇದು ನನ್ನ ಮುಖದ ಮೇಲೆ ಸ್ವಲ್ಪ ಜಾಸ್ತಿ ಸನ್ಲೈಟ್ ಜಾಸ್ತಿ ನೋಡಿ, ಜಾಸ್ತಿ ಬರುತ್ತೆ. ಅದು ಮಾಡ್ತಾ ಹೋಗ್ಬೇಕು. ನನಗೆ ಗೊತ್ತಿಲ್ಲ ಹೇಗೆ ಮಾಡೋದಂತ. ಯಾರಿಗಾದ್ರೂ ಗೊತ್ತಿದ್ದರೆ ದಯವಿಟ್ಟು ಹೆಲ್ಪ್ ಮಾಡಿ ಕಮೆಂಟಲ್ಲಿ ಪ್ಲೀಸ್. ಫಸ್ಟ್ ಫೋರ್ಮೋಸ್ಟ್ ಇಸ್ ಕ್ಲೆನ್ಸರ್. ನಾನು ಇದನ್ನು ಆ್ಯಕ್ಚುಲಿ ನನ್ನ ಫೇಸ್ ವಾಶ್ ಆಗಿ ಯೂಸ್ ಮಾಡ್ತಾಯಿದ್ದೀನಿ ಸಿನ್ಸ್ 1 year ಆಗ್ತಾ ಬಂತು. ಆ್ಯಕ್ಚುಲಿ ನಾನು ಇದನ್ನ ಯೂಸ್ ಮಾಡ್ತಾ, ನಾನು ಯಾವುದೇ ಸೋಪ್ ಇರೋ ಫೋಮಿಂಗ್ ಫೇಸ್ ವಾಶಸ್ನ ನಾನು ಯೂಸ್ ಮಾಡಲ್ಲ, ಸೋಪ್ ಯೂಸ್ ಮಾಡಲ್ಲ. ಐ ಆಮ್ ಜಸ್ಟ್ ಯೂಸಿಂಗ್ ದಿಸ್ ಸಲ್ಫೇಟ್ ಫ್ರೀ ಆ್ಯಂಡ್ ಇಟ್ಸ್ ಏನಂತಾರೆ ಪ್ಯಾರಾಬೆನ್ ಫ್ರೀ ಆ್ಯಂಡ್ ಇಟ್ ಈಸ್ ಲೈಕ್ ನೋ ಓಡರ್ ಫಾರ್ ದಿಸ್, ಆಯಿತಾ. ಸೊ ನಾನು ಯಾಕೆ ಇಷ್ಟು ದೊಡ್ಡದು ತೊಗೊಂಡಿದ್ದೀನಿ ಅಂದರೆ, ನಾನು ಹೇಳ್ದಂಗೆ ನಾನು ಯಾವುದೇ ಫೇಸ್ ವಾಶಸ್ ಯೂಸ್ ಮಾಡ್ತಿಲ್ಲ. ಹಾಗಾಗಿ ಇದು ಒಂದು, ಆ್ಯಂಡ್ ಚಿಕ್ಕ ಬಾಟಲ್ ಇದೆ, ಅದನ್ನು ರಿಫಿಲ್ ಮಾಡ್ತಾ ಇರ್ತೀನಿ ಯಾವಾಗಲೂ. ಸೊ ಟ್ರಾವೆಲ್ ಪರ್ಪಸ್ಗೋಸ್ಕರನೂ. ಓಕೆ, ಸೊ ಆಫ್ಟರ್ ದ ಸ್ಕಿನ್ ಕ್ಲೆನ್ಸಿಂಗ್ ಆ್ಯಸ್ ಐ ಟೋಲ್ಡ್, ಅದಾದಮೇಲೆ ನಾನು ಯೂಸ್ ಮಾಡೋದು ವಿಟಮಿನ್ ಸಿ ಸೆರಮ್. ಇದು .NK. ಆ್ಯಂಡ್ ಈ ಒಂದು ವಿಡಿಯೋದಲ್ಲಿ ಯಾವುದೇ ಪೇಡ್ ಕೊಲಾಬ್ರೇಷನ್ಸ್ ಇಲ್ಲ, ಯಾವುದು ಕಮಿಷನು ನನಗೆ ಸಿಗ್ತಾ ಇಲ್ಲ. ಇದು ನಾನು ನನ್ನ ಓನ್ ಇಂಟ್ರೆಸ್ಟಿಂದ ಮಾಡ್ತಿರೋ ವಿಡಿಯೋ. ಸೊ ಇದು ಒಂದು ವಿಟಮಿನ್ ಸಿ ಫೇಸ್ ಸೆರಮ್. ಇದು .NK ಇಂದ ತರಿಸಿದ್ದೀನಿ. ಇದು ನನಗೆ ಒಂದು ಒಳ್ಳೆ ರಿಸಲ್ಟ್ಸ್ ಕೊಟ್ಟಿದೆ. ಇಟ್ ಈಸ್ ಲೈಕ್ ವಿಟಮಿನ್ ಸಿ ತುಂಬ ಒಳ್ಳೆಯದು ನಿಮ್ಮ ಸ್ಕಿನ್ ನರಿಶ್ಮೆಂಟ್ಗಾಗಲಿ, ಆ ಒಂದು ಗ್ಲೋಗಾಗಲಿ ಬ್ರೈಟ್ ಮಾಡುತ್ತೆ ವಿಟಮಿನ್ ಸಿ ಬೇಸಿಕ್ಲಿ. ಮುಂದೆನೇ ಬಿಕಾಸ್ ನಾನು ಕ್ಲಿಯರ್ ಸ್ಕಿನ್ ಇರೋದ್ರಿಂದ ನಾನು ಇವತ್ತು ಸ್ಕಿನ್ ಕೇರ್ ಸ್ಟಾರ್ಟ್ ಮಾಡಿ, ಅಂದರೆ ಇವತ್ತಿನ ಬೆಳಗ್ಗೆ ರೂಟೀನ್ ನಾನು ವ್ಲಾಗ್ಗೋಸ್ಕರ ಕಾಯ್ತಿದ್ದೆ. ಸೊ ಐ ಡಿಂಟ್ ಡೂ ಇಟ್. ಒನ್ ಡ್ರಾಪ್ ಸಾಕು, ಆಯಿತಾ. ಒಂದು ಚಿಕ್ಕ ಹತ್ರ 1 ಡ್ರಾಪ್ ಸಾಕು, ಜಾಸ್ತಿ ಹಚ್ಚಬಾರ್ದು, ಜಾಸ್ತಿ ಗ್ಲೋ ಬರುತ್ತೆ ಅಂತ. ಆಫ್ಟರ್ ದ ಸೆರಮ್ ಐ ಆಮ್ ಗೋಯಿಂಗ್ ಟು ಗೋ ವಿತ್ ಸೆಟಫಿಲ್. ಇದು ಬಂದುಬಿಟ್ಟು ಮಾಯ್ಶ್ಚರೈಸರ್. ಸೊ ಐ ಆಮ್ ಯೂಸಿಂಗ್ ದಿಸ್. ಆ್ಯಕ್ಚುಲಿ ನಾನು ಇದನ್ನು ಫೌಂಡೇಶನ್ಗಿಂತ ಮುಂಚೆ ಆಗಲಿ, ಫೌಂಡೇಶನ್ ಆದಮೇಲೆ ಹಚ್ಚೋಲ್ಲ. ಮುಂಚೆ ಹಚ್ಚಿ ನನಗೆ ಇಷ್ಟ ಆಗಲಿಲ್ಲ, ತುಂಬ ಆಯಿಲಿ ಫೀಲ್ ಕೊಡುತ್ತೆ. ಬಟ್ ಇದನ್ನ ನಾನು ಜಸ್ಟ್ ನನ್ನ ಸ್ಕಿನ್ ಕೇರಿಗೆ ಅಷ್ಟೇ ನಾನು ಯೂಸ್ ಮಾಡೋದು. ಇಟ್ ಈಸ್ ಸೆಟಫಿಲ್ ಮಾಯ್ಶ್ಚರೈಸರ್ ನಾನು ಯೂಸ್ ಮಾಡೋದು. ದಿಸ್ ಇಸ್ ಫ್ರಮ್ ಡ್ರೈ ಟು ಆಲ್ ದ ಸ್ಕಿನ್ ಟೈಪ್ಸ್ ಇದು ಯೂಸ್ ಆಗುತ್ತೆ. ಇದು ನಾನು ತರಿಸಿರೋದು. ಆ್ಯಂಡ್ ಆ್ಯಕ್ಚುಲಿ ದೊಡ್ಡ ಬಾಟ್ಲೆ ತರಿಸಿದ್ದೆ, ಇದು ಖಾಲಿ ಆಗ್ತಾಯಿದೆ. ಸೊ ಹಾಗಾಗಿ ಐ ಬಾಟ್ ದಿಸ್. ಆಫ್ಟರ್ ದ ಮಾಯ್ಶ್ಚರೈಸರ್ we are going along with sunscreen. ಸೊ ಬೇಸಿಕ್ಲಿ ಈ ಒಂದು ಸನ್ಸ್ಕ್ರೀನ್ ನನಗೆ ತುಂಬ ಇಷ್ಟ. ಇದು ಎಷ್ಟೊಂದು ನನಗೆ ಗೆಟ್ ರೆಡಿ ವಿತ್ ಮೀ ನೀವು ನೋಡಿರ್ಬೋದು, ನಾನು ಇದನ್ನ ಯೂಸ್ ಮಾಡ್ತಿರೋದು. ಆ್ಯಂಡ್ ನಾವು ಇದು ಖಾಲಿಯಾಗಿದೆ, ಹಾಗಾಗಿ ಹೊಸದಾಗಿ ಒಂದು ಟ್ರೈ ಮಾಡೋಣ ಅಂತ. ಅದೇ .NKನಲ್ಲೇ ವಾಟರ್ಮೆಲನ್ದು ಕೂಲಿಂಗ್ ಅಂತ ಹೇಳಿದ್ರು. ಬಟ್ ನಿಜವಾಗ್ಲೂ ಹೇಳ್ತೀನಿ, ನನಗೆ ಇದ್ರದ್ದು ಏನು ನನ್ನ ಸ್ಕಿನ್ ಮೇಲೆ ಕೂಲಿಂಗ್ ಥರ ಏನೂ ಅನ್ನಿಸ್ಲಿಲ್ಲ ಗೈಸ್.
ಆ್ಯಕ್ಚುಲಿ ನಾನು ಫಸ್ಟು ನನ್ನ ಯಜಮಾನ್ರ ಮೇಲೆ ಟ್ರೈ ಮಾಡಿದ್ರೆ ಅವರು ಅನ್ನಿಸ್ತಿದೆ ಅಂತ ಸುಮ್ಮನೆ ಡೌ ಮಾಡಿದ್ರು. ಬಟ್ ನೋ, ಇದು ಯಾವುದೇ ಕೂಲಿಂಗ್ ಜೆಲ್ ನೋಡಿ, ಕೂಲಿಂಗ್ ಸನ್ಸ್ಕ್ರೀನ್ ಅಂತ ಬರ್ತಿದ್ದಾರೆ, ಬಟ್ ಇದು ಯಾವುದೇ ಕೂಲಿಂಗ್ ಸನ್ಸ್ಕ್ರೀನ್ ಅಲ್ಲ. ಇಟ್ ಈಸ್ ಜಸ್ಟ್ ಎ ಸನ್ಸ್ಕ್ರೀನ್ ಅಷ್ಟೇ. ನನಗೆ ನನ್ನ ಸ್ಕಿನ್ ಮೇಲೆ ನನಗೆ ಹಾಗೆ ರಿಯಾಕ್ಟ್ ಆಗಿರೋದು, ಏನೂ ಕೂಲಿಂಗ್ ಆಗಲಿಲ್ಲ. ಬಟ್ ಗುಡ್, ಏನೂ ಆ ಥರ ನನಗೆ ಸ್ಕಿನ್ ಟ್ಯಾನ್ ಎಲ್ಲ ಆಗಿಲ್ಲ ಇದನ್ನೆಲ್ಲ ಯೂಸ್ ಮಾಡಿದಾಗಿಂದ. ಓಕೆ, ಸೊ ನೆಕ್ಸ್ಟ್ ನಾನು ಯೂಸ್ ಮಾಡ್ತಾ ಇರೋದು ಸೆಟಫಿಲ್ದು ಸ್ಮೂತಿಂಗ್ ರಿಪೇರ್ ಲೋಷನ್. ಇದನ್ನ ನಾನು ನನ್ನ ಸ್ಕಿನ್ ಮೇಲೆ, ಫೇಸ್ ಸ್ಕಿನ್ ಮೇಲೆ ನಾನು ಯೂಸ್ ಮಾಡಿಲ್ಲ. ನಾನು ಯೂಸ್ ಮಾಡಿರೋದು ಬರೀ ನನ್ನ ಈ ಥರ ರ್ಯಾಷಸ್ ಆಗಿರೋದ್ರಿಂದ ಇಲ್ಲಿ ಮಾತ್ರ ನಾನು ಯೂಸ್ ಮಾಡಿ. ದಿಸ್ ಇಸ್ ಮೈ ಡಾಕ್ಟರ್ ರೆಕಮೆಂಡೆಡ್ ಇದು. ಆ್ಯಂಡ್ ನಂಗೆ ಇನ್ನೂ ಗೊತ್ತಿಲ್ಲ ಇಫ್ ಐ ಹ್ಯಾವ್ ಟು ಯೂಸ್ ಇಟ್ ಆನ್ ಮೈ ಫೇಸ್ ಸ್ಕಿನ್ ಆರ್ ನಾಟ್, ಬಟ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಚೂರು ಜೆನೆಟಿಕಲ್ ಪ್ರಾಬ್ಲಮ್ ಅಂತಲೇ ಹೇಳಿದ್ರು ನನ್ನ ಸ್ಕಿನ್ ಡಾಕ್ಟರ್. ಸೊ ಇದು ಅಟ್ಲೀಸ್ಟ್ ಒಂದು 6 months ಯೂಸ್ ಮಾಡಿ ರಿಸಲ್ಟ್ಸ್ ಬರ್ಬೋದು ಅಂತ ಹೇಳಿದ್ದಾರೆ. ಸೊ ಐ ಆಮ್ ಯೂಸಿಂಗ್ ದ್ಯಾಟ್. ಇದ್ರದ್ದು ಇಟ್ ಇಸ್ ಜಾಸ್ತಿ ಕಾಸ್ಟು ಗೈಸ್ ಇದೆಲ್ಲ. ಸೊ 1450 ಕೊಟ್ಟಿರೋದು ನಾನು ಇದಕ್ಕೆ. ಪ್ರತಿದಿನ ಯೂಸ್ ಮಾಡಬೇಕಂತೆ. 24 ಆ್ಯಕ್ಟಿವ್ ಹೈಡ್ರೇಷನ್. ಇಟ್ ಇಸ್ ಅಂದರೆ ಇದರಲ್ಲೆಲ್ಲ ತೋರಿಸಿದ್ದಾರೆ ಬಾಡಿಗೆ ಯೂಸ್ ಮಾಡ್ಬೋದು ಅಂತ. ದಿಸ್ ಒನ್. ಆ್ಯಂಡ್ ದೆನ್ ಅಷ್ಟೇ. ಇದಾದಮೇಲೆ ಐ ಆಮ್ ಯೂಸಿಂಗ್ ದಿಸ್. ಇದು ಬಂದ್ಬಿಟ್ಟು ಬಾಡಿ ಮಾಯ್ಶ್ಚರೈಸರ್ ಹಾಗೆ ನಾನು ಯೂಸ್ ಮಾಡ್ತಾ ಇರೋದು. ಇದು ಸಖತ್ತು ಒಳ್ಳೆ, ಏನೂ ಸ್ಮೆಲ್ ಇಲ್ಲ ಆಯಿತಾ. ನಾನು ಸ್ಮೆಲ್ ಇರೋದೆಲ್ಲ ನಾನು ಅಷ್ಟು ಯೂಸ್ ಮಾಡೋಕ್ಕೆ ನಂಗೆ ಇಷ್ಟ ಆಗೋಲ್ಲ. ಬಿಕಾಸ್ ದಟ್ಸ್ ನಾಟ್ ಗುಡ್ ಆ್ಯಕ್ಚುಲಿ. ಜಾಸ್ತಿ ಫ್ರೇಗ್ರೆನ್ಸ್ ಇರೋದೆಲ್ಲ ಯೂಸ್ ಮಾಡಬೇಕು, ಚೆನ್ನಾಗಿ ಅನಿಸುತ್ತೆ ಅಂತೆಲ್ಲ ಅಂದರೆ ಅದು ಇಟ್ ಈಸ್ ನಾಟ್ ಗುಡ್ ಫಾರ್ ಸ್ಕಿನ್ ನನಗೆ ತಿಳಿದ ಮಟ್ಟಿಗೆ. ಓಕೆ ಗೈಸ್, ಸೊ ಸ್ಕಿನ್ ಎಲ್ಲ ಆಗೋಯ್ತು, ಅಂದರೆ ಮೇನ್ ಫೇಸ್ ಸ್ಕಿನ್ ಆಯಿತು. ಸೊ ಜಾಸ್ತಿ ನನಗೆ ತುಟಿ ಹೊಡೆಯುತ್ತೆ. ನನಗೆ ಐ ಹ್ಯಾವ್ ಅ ವೆರಿ ಬ್ಯಾಡ್ ಹ್ಯಾಬಿಟ್ ಆಫ್ ಲಿಪ್ ಬೈಟಿಂಗ್. ಸೊ ಹಾಗಾಗಿ ಐ ಹ್ಯಾವ್ ಟು ಯೂಸ್ ಅ ಲಿಪ್ ಕೇರ್. ಸೊ ಇದು ಬಂದುಬಿಟ್ಟು ಚಾಪ್ಟೆಕ್ಸ್ ಅಂತ. ಸೊ ಇಟ್ ಈಸ್ ಅ ವೆರಿ ಗುಡ್ ಡರ್ಮಟಾಲಜಿ ಟೆಸ್ಟೆಡ್ ಇದು. ಆ್ಯಂಡ್ ನಾನು ಇದನ್ನು ಯಾಕೆ ಇದಕ್ಕೆ ನಾನು ಆಪ್ಟ್ ಮಾಡಿದೆ ಅಂತ ಅಂದರೆ, ಬಿಕಾಸ್ ಒಬ್ಬರು ಇನ್ಸ್ಟಾದಲ್ಲಿ ಜಯಶ್ರೀ ಅಂತ ಅವ್ರು ತುಂಬ ಚೆನ್ನಾಗಿ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಬಗ್ಗೆ ಹೇಳ್ತಾರೆ. ಆ್ಯಂಡ್ ನಂಗೆ ಇಷ್ಟ ಅವ್ರು ಹೇಳೋದು, ಅವ್ರದ್ದು ಕೇಳೋದು ತುಂಬ ಇಷ್ಟ. ಆ್ಯಂಡ್ ಹಾಗಾಗಿ ಸೊ ಒಂದು ವೀಡಿಯೋದಲ್ಲಿ ಅವರು ಚಾಪ್ಟೆಕ್ಸ್ ಬಗ್ಗೆ ಹೇಳಿದ್ರು, ಇಟ್ ಈಸ್ ವೆರಿ ಗುಡ್ ಫಾರ್ ಲಿಪ್ ಕೇರ್ ಅಂತ. ಸೊ ನಿಮ್ಮ ಚಾಪ್ ಆಗಿರೋ ಲಿಪ್ಸ್ ಕೂಡ, ಅಂದರೆ ಚಾಪ್ ಆಗಿರೋ ಲಿಪ್ಸಾ ಏನಂತಾರೆ ಇದನ್ನ, ಒಟ್ಟಲ್ಲಿ ಒಡೆದಿರೋ ಲಿಪ್ಸ್ ಅಂತಾರಲ್ಲ, ಡ್ರೈ ಲಿಪ್ಸ್ನೆಲ್ಲ ತುಂಬ ಚೆನ್ನಾಗಿ ನರಿಷ್ ಮಾಡುತ್ತೆ ಅಂತ. ಆ್ಯಂಡ್ ಅದಕ್ಕಿಂತ ಮುಂಚೆ ನಾನು ಯೂಸ್ ಮಾಡಿರೋದು ಇದೇ ಕೆಫಿನಿಂದ, ಕೆಫಿನಿಂದ SPF 50 ಬ್ರೈಟ್ನಿಂಗ್ ಟ್ರೀಟ್ಮೆಂಟ್ ಇದು ಕೊಡುತ್ತೆ. ಬಿಕಾಸ್ ಇದು ಬಂದುಬಿಟ್ಟು ಇಟ್ ಈಸ್ ಮಿಕ್ಸ್ಡ್ ವಿತ್ ಹನಿ ಬೇಸಿಕ್ಲಿ. ಸೊ SPF 50 ಲಿಪ್ ಬಾಮ್, ಓಕೆನಾ. ಸೊ ಇದನ್ನ ನಾನು ಸ್ವಲ್ಪ ಟ್ರಾವೆಲಿಂಗ್ ಪರ್ಪಸ್ ಹೋದಾಗ ಮಾತ್ರ ನಾನು ಇದನ್ನ ಯೂಸ್ ಮಾಡೋದು, ಬಿಕಾಸ್ ಆಫ್ SPF ಹಾಗಾಗಿ. ಆ್ಯಂಡ್ ಇದು ಕೂಡ ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ ಇದು, ಬಟ್ ಇಟ್ಸ್ ನಾಟ್ ಗುಡ್ ಟು ಟೇಸ್ಟ್ ಇಟ್. ಇಟ್ಸ್ ನೈಸ್, ಇಟ್ಸ್ ಮಿಕ್ಸ್ಡ್ ವಿತ್ ಹನಿ. ಓಕೆ, ಸೊ ದೀಸ್ ಆರ್ ಆಲ್ ಮೈ ಪ್ರಾಡಕ್ಟ್ಸ್ ಅಷ್ಟೇ. ಇನ್ಯಾವುದೂ ಅಂತಹ ಪ್ರಾಡಕ್ಟ್ ಹೇಳಬೇಕು ಅಂತ ಏನಿಲ್ಲ, ಇಷ್ಟೇ ಆಯಿತಾ. ಸೊ ಎಲ್ಲರೂ ಯೂಸ್ ಮಾಡಿ. ಸೊ ಯಾರಿಗಾದರೂ ಇನ್ನೂ ಜಾಸ್ತಿ ಡೀಟೇಲ್ಸ್ ಬೇಕು ಅಂದರೆ ಕೈಂಡ್ಲಿ ನನ್ನ ಇನ್ಸ್ಟಾ ID ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ. ಯು ಕ್ಯಾನ್ DM me there, you can follow me there also. And every details, okay, every details I'm going to mention in the description. You can also check it there. Thanks for watching the whole vlog. ದಯವಿಟ್ಟು ಸ್ಕಿನ್ ಕೇರ್ ಮಾಡಿ. ನೀವು ಬಿಡು ಮನೇಲಿ ತಾನೇ ಇರ್ತೀನಿ, ಈಚೆ ಹೋದರೆ ಮಾಡ್ಕೊಳ್ಳೋಣ ಅಂತ ಹಾಗೆಲ್ಲ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ವೆನ್ ಯು ಲುಕ್ ಗುಡ್ ನಿಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ನಾನು ಇದನ್ನು ಹೇಳ್ತಿರೋದು ಯಾರ್ಯಾರು ಮನೆಯಲ್ಲೇ ಇರ್ತೀರ ಅಲ್ವಾ, ಅವ್ರುಗಳಿಗೆಲ್ಲ ಆ್ಯಕ್ಚುಲಿ ಇಷ್ಟನೇ ಆಗಲ್ಲ. ಅಯ್ಯೋ ಬಿಡು ಮನೇಲಿ ತಾನೇ ಇರ್ತೀನಿ, ಏನಂತ ಬೇಕು ನನಗೆ. ನೋ ಆಯಿತಾ. ನೀವು ಯಾವುದೇ ಸ್ಕಿನ್ ಕಾಂಪ್ಲೆಕ್ಷನ್ ಇರಲಿ, ನೀವು ಸ್ಕಿನ್ ಕೇರ್ ಮಾಡ್ತಾ 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 ನಿಮ್ಮ ಸ್ಕಿನ್ ಕಾಂಪ್ಲೆಕ್ಷನ್ ಡಸ್ಕಿ ಇರಲಿ, ಫೇರ್ ಇರಲಿ, ಡಾರ್ಕ್ ಇರಲಿ, ಎನಿಥಿಂಗ್ ಇಟ್ ಇಸ್ ಆಯಿತಾ, ತುಂಬ ಚೆನ್ನಾಗಿ ಲಕ್ಷಣವಾಗಿ ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಆಯಿತಾ. ನಾನು ಇದನ್ನು ಎಲ್ಲ ಆಮೇಲೆ ನಾನು ಹೇಳ್ತಿರೋದು ಗೈಸ್, ಈ ಎಲ್ಲ ಪ್ರಾಡಕ್ಟ್ಸನ್ನ ನಾನು ನಿಮ್ಮ ಸ್ಕಿನ್ ಡಲ್ ಇದ್ದರೆ ಅಥವಾ ಡಾರ್ಕ್ ಇದ್ದರೆ ಯೂಸ್ ಮಾಡಬೇಡಿ ಅಂತ ನಾನು ಹೇಳ್ತಿರೋ. ದಿಸ್ ಇಸ್ ಸ್ಕಿನ್ ಕೇರ್, ಓಕೆ. ಇಟ್ ಇಸ್ ನಾಟ್ ಓನ್ಲಿ ಫಾರ್ ಫೇರ್ ಸ್ಕಿನ್ ಕೇರ್ ಅಲ್ಲ ಇದು, ಇಟ್ ಇಸ್ ಫಾರ್ ಎವ್ರಿ ಕಾಂಪ್ಲೆಕ್ಷನ್ ಸ್ಕಿನ್ ಕೇರ್ಸ್ ಬಗ್ಗೆ ನಾನು ಮಾತಾಡ್ತಾ ಇರೋದು.
ದಯವಿಟ್ಟು ಅವಾಯ್ಡ್ ಮಾಡೋಕ್ಕೆ ಹೋಗಬೇಡಿ ನಿಮ್ಮ ಸ್ಕಿನ್ ಕೇರ್ನ. ನಿಮ್ಮ ಅದನ್ನ ಲೇಝಿ ಥರ ಇವತ್ತೇನು ಮಾಡ್ಕೊಳ್ಳೋದು ಬಿಡು, ನೋ, ಯು ಶುಡ್ ನಾಟ್, ಓಕೆನಾ. ಆ್ಯಕ್ಚುಲಿ ಆಫ್ಟರ್ ಮ್ಯಾರೇಜ್ ಐ ಆಮ್ ಮೇಕಿಂಗ್ ಶ್ಯೂರ್ ನಮ್ಮ ಯಜಮಾನ್ರು ಕೂಡ ಅಟ್ಲೀಸ್ಟ್ ಒಂದು ಸನ್ಸ್ಕ್ರೀನ್ ಹಾಕ್ಕೊಂಡು ಹೋಗ್ತಾರೆ ಅಂತ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ನನ್ನ ವ್ಲಾಗ್ಸ್ನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಸಪೋರ್ಟಿಂದನೇ ನಾವು ಜಾಸ್ತಿ ವೀಡಿಯೋಸ್ನ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್.